ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಚತರ ಡಿ.ಕೆ. ಶಿವಕುಮಾರ್. ಈ ಹೋರಾಟದಲ್ಲಿ ಯಾರಾದರೂ ಬಲಿಪಶುಗಳಾಗ್ತಾರ? ತೋಳ ಬಂತು ತೋಳ ಅನ್ನೋ ಥರ ಆಗ್ಬಿಡುತ್ತಾ? ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ರೂ ಕೂಡ ಈಗ ಇದು 2028ರವರೆಗೂ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪಡೆದುಕೊಳ್ಳುವ ಭಯ ಇದೆ, ಸಿಗುತ್ತಾ ಇಲ್ವೋ ಆತಂಕ. ಸಿದ್ದರಾಮಯ್ಯ ಆನೆ ನಡೆದಿದ್ದೇ ದಾರಿ ಅಂದ್ರೆ ಅವರಿಗೆ ಕಳೆದುಕೊಳ್ಳುವ ಭಯ. ಆನೆ ಬಂತುಂದಾನೆ ರಾವಣನ ಕತೆ ಹೇಳಕ್ ಬಂತು. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಕನ್ನಡದಲ್ಲಿ ಒಂದು ಹಾಡಿದೆ, 9 ತೋಳ ಹಳ್ಳಕ್ಕೆ ಬಿತ್ತಂತ. ಈಗ 30 ತೋಳಗಳು ಹಳ್ಳಕ್ಕೆ ಬೀಳೋ ಥರ ಈ ಸಿದ್ದರಾಮಯ್ಯನವರ 30 ತೋಳಗಳು, ಈ ಕಡೆ ಡಿ.ಕೆ. ಶಿವಕುಮಾರ್ 30 ತೋಳಗಳು. ಈ ತೋಳಗಳ ಕತೆ ಏನು? ತೋಳ ಬಂತು ತೋಳ ಅನ್ನೋ ಥರ ಆಗ್ಬಿಡುತ್ತಾ? ಅಥವಾ ಇದೇನಾದರೂ ಲಾಜಿಕಲಿ ಎಂಡ್ ಆಗುತ್ತಾ? ಫೈನಲಿ ಒಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಚತರ ಡಿ.ಕೆ. ಶಿವಕುಮಾರ್, ಇವರಿಬ್ಬರ ಮಧ್ಯದ ಒಂದು ಹೋರಾಟ ಏನು ನಡೀತಿದೆ. ಈ ಹೋರಾಟದಲ್ಲಿ ಯಾರಾದರೂ ಬಲಿಪಶುಗಳಾಗ್ತಾರಾ, ಅಥವಾ ಕುರಿಗಳಾಗ್ತಾರಾ, ಅಥವಾ ಗೆದ್ದೇ ಬಿಡ್ತಾರಾ? ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಸರ್, ಈಗ ಈ ಹೊಸಬ್ರು 30 ಜನರನ್ನ ನಾನು ಬಿಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್, ಹಳಬ್ರು 31 ಜನರನ್ನ ನಾನು ಬಿಡ್ತೀನಿ ಅಂತ ಸಿದ್ದರಾಮಣ್ಣ. ಈ ಏನು ಸರ್ ಇದು ತೋಳ ಬಂತು ತೋಳ ಕತೆನಾ ಇದು? ಕಳೆದ 1 ವರ್ಷದ ಈಚೆಗಿನ ಬೆಳವಣಿಗೆಯನ್ನು ಗಮನಿಸಿದೆ. ಅಧಿಕಾರ ಹಂಚಿಕೆ ಸೂತ್ರ ಇಂಥದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ನಡುವೆ ಈಗ ಪಕ್ಷದ ವರಿಷ್ಠರ ಸೂಚನೆಯ ಮೇರೆಗೆ ಇವರಿಬ್ರು ಕೋಳಿ ಸಾರು ತಿಂತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಬರ್ತಾರೆ, ಹೆಗಲ ಮೇಲೆ ಕೈ ಹಾಕತ್ತಾರೆ, ಫಂಕ್ಷನಿಗೆ ಹೋಗ್ತಾರೆ, ಹಿಂಗ್ ಪುಸಕ್ಕಂತ ಇಬ್ರು ಕೈ ಮೇಲೆ ಎತ್ತಾರೆ, ಕೆಳಗೆ ಇಳಿಸ್ತಾರೆ. ನನ್ನ ಪ್ರಶ್ನೆ ಇರೋದು, ನೀವು ಆ ರೀತಿ ಸಂಬಂಧ ಇದ್ರೆ, ಕೈ ಮೇಲೆ ಎತ್ತೋದು ಇಳಿಸೋದು ಅಷ್ಟು ಸಂಬಂಧ ಇದ್ರೆ ನಿಮ್ಗೆ, ಈ ವಾತಾವರಣವನ್ನ ಸೃಷ್ಟಿಯಾಗೋದಕ್ಕೆ ಯಾಕೆ ಬಿಡ್ತೀರ? ನನ್ನ ಮೊದಲನೇ ಪ್ರಶ್ನೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಸರ್ ಈಗ ಏನ್ ಗೊತ್ತಾ ಸರ್, ಗವರ್ಮೆಂಟ್ ಅಲ್ಲ ಸರ್, ಈಗ ಏನಾಗಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪ್ರಮುಖವಾಗಿ ಆಗ್ಬೇಕಾಗಿದ್ದು, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ರೂ ಕೂಡ ಈಗ ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಅನ್ನೋದಿದೆಯಲ್ಲ, ಇದು 2028ರವರೆಗೂ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಬಹಳ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದು ಹೇಗೆ ಗೊತ್ತಾ ನಿಮ್ಗೆ? ಎಸ್, ನೀವು ಹೇಳಿದಂಗೆ ಡಿ.ಕೆ. ಶಿವಕುಮಾರ್ ಅವರು ಈ ವಿಷಯ ಏನಿದೆ, ಇದು ಜೀವ ಕಳೆದುಕೊಳ್ಳದಂತೆ ಕರೆಕ್ಟ್ ಅದಕ್ಕೊಂದು ಆಕ್ಸಿಜನ್ ಕೊಡುವ ಯತ್ನವನ್ನ ಮಾಡ್ತಿದ್ದಾರೆ. ಅವಾಗ ಮಾಡ್ತಾ ಇರ್ತಾರೆ. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ತಾವೇ ಕಂಟಿನ್ಯೂ ಆಗುವುದಕ್ಕೆ ಹೌದು ಬೇಕಾದಂತಹ ಈ ಮೂವ್ಗಳನ್ನ ಮಾಡ್ತಾ ಹೋಗೋದು. ಕರೆಕ್ಟ್. ಸೊ ಇವ್ರು ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಅವರು ಮೊದಲ ಬಾರಿಗೆ ಆಯ್ಕೆಯಾದಂತ ಶಾಸಕರ ಗುಂಪಿನ ಹಿಂದೆ ಅವರೇ ಇರಬೇಕು, ಇನ್ಯಾರು ಅಲ್ಲ, ಅವ್ರನ್ನ ಶಾಸಕರ ಮಾಡಿದವರು ಅಲ್ವಾ? ಅವ್ರು ಎದ್ ನಿಂತಿರು ಒಂದ್ಸಲ, ಹೊಸಬ್ರಿಗೆ ಕೊಡಿ ಅಂತ. ಸೊ ಅದರಲ್ಲಿ ಎಲ್ಲಾ ಹೊಸಬರು ಇದ್ರು. ರಾಮನಗರದ ಇಕ್ಬಾಲ್ ಹುಸೇನ್ ನಿಂದ ಹಿಡಿದು ಚನ್ನಗಿರಿ ಬಸವರಾಜ ಶಿವಗಂಗಾವರೆಗೆ ಎಲ್ಲರೂ. ನಯನಾ ಮೋಟಮ್ಮ ಇದ್ರು. ಎಲ್ಲ ಡೆಲ್ಲಿಗೆ ಹೋದ್ರು, ಯಾರು ಸಿಕ್ಕಿಲ್ಲ ಅವಕ್ಕೆ. ಎಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಕುತ್ಕೊಂಡು ಹೋಟ್ಲಲ್ಲಿ ಕೂತ್ಕೊಂಡು. ಆದ್ರೆ ಒಂದು ನೀವು ಗಮನಿಸಿ, ಈಗ ಯಾವಾಗ ಈ 30 ಜನ ಹೇಳಿದ್ರಲ್ಲ, ವೆರಿ ನೆಕ್ಸ್ಟ್ ಡೇ ಸಿದ್ದರಾಮಯ್ಯ ಅದನ್ನ ಏನ್ ಹೇಳಿದ್ರು ಅಂದ್ರೆ, ಆ ರೀತಿ ತೀರ್ಮಾನ ಇಲ್ಲ ಖಂಡಿತವಾಗಿ ಅವಕಾಶ ಇಲ್ಲ. ಆದ್ರೆ ಈಗ ಈ 30 ಜನ ಏನ್ ಮಾತಾಡ್ತಿದಾರಲ್ಲ, ಅದಕ್ಕೆ ಆ ರೀತಿ ತೀರ್ಮಾನ ಇಲ್ಲ ಅನ್ನೋಂಥದ್ನ ಡಿ.ಕೆ. ಏನಾದ್ರು ಹೇಳ್ತಾರ? ಅದೇ ನೋಡಿ, ಇದು 2ನೇ ಪಾಯಿಂಟ್. ಅದಾಯ್ತಲ್ಲ ಸರ್, ಅದ ಆದ್ಮೇಲೆ ಸೊ ಇದೆಲ್ಲ ಸುದ್ದಿ ಆಯ್ತು, ಹೋದ್ರು, ಏರ್ಪೋರ್ಟ್ ಇಂದ ಬಂದ್ರು, ಫೋಟೋ ಬಂತು, ನಮ್ಮ ಮಾಧ್ಯಮದವ್ರು ಹೋಗಿ ಊಟ ಹಿಡಿದ್ರು, ಹೇಳಿಕೆ ತಗೊಂಡ್ರು, ಎಲ್ಲ ತಗೊಂಡ್ರು, ಏನೋ ಆಗೋಗುತ್ತೆ, ವಾತಾವರಣ ಸೃಷ್ಟಿ ಆಯ್ತು. ಈ ನಡುವೆ ಇದ್ದಕ್ಕಿದ್ದಂಗೆ ಈ 30 ಜನ ಎಮರ್ಜ್ ಆದ್ರು, ಸೀನಿಯರ್ಸ್ಗಳು. 4 ಬಾರಿ 5 ಬಾರಿ ಗೆದ್ದಂತವರು, ಆಯ್ತಾ, ನಮ್ಮನ್ನು ಮಂತ್ರಿ ಮಾಡಿ ಅಂತ ತೆಗೆದುಕೊಂಡ್ಬಂದ್ರು. ಅಂದ್ರೆ ಇದು ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಜೀವಂತವಾಗಿರಬೇಕು. ಅದನ್ನು ಜೀವಂತವಾಗಿಡುವ ಮೂಲಕ ಈ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯನ್ನ ಅದನ್ನ ನೇಪಥ್ಯಕ್ಕೆ ಸರಿಯುವಂತೆ ತಂತ್ರ ಇವರದ್ದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನ ಸದಾ ಜೀವಂತವಾಗಿಡಬೇಕು. ಹೌದು. ಸೊ ಅದಕ್ಕೆ ಆಗಾಗ ಇಕ್ಬಾಲ್ ಹುಸೇನ್ ಅಂತವ್ರು, ಬಸವರಾಜ್ ಅವರಂತವ್ರ ಜೊತೆ ಡೇಟ್ ಕೊಡೋದು. 9ನೇ ತಾರೀಕು ಗುರು ಇದಕ್ಕಿದ್ದಂಗೆ ಡಿ.ಕೆ. ಶಿವಕುಮಾರ್ ಅವರು ಮನೆಗೆ ಬಂದ್ಬಿಡ್ತಾನೆ, ಗುರು ಬಂದ್ಬಿಟ್ಟು ಹಿಂಗ್ ಮಾಡ್ತಾನೆ ಅನ್ನೋದು. ಅದ್ರ ಜೊತೆಗೆಲ್ಲ ಈ ಸ್ವಾಮಿಗಳು
ಯು ಸಿ ದಟ್ ಬೇರೆ ಬೇರೆ ಇವು ಅಖಾಡ ಹೌದು. ಇವರು ಹ್ಮ್. ಅವರೆಲ್ಲ ಬರೋದು ಇಂಥ ವಾತಾವರಣವನ್ನು ಸೃಷ್ಟಿಸ್ತಾವೆ. ಈ ಸ್ವಾಮೀಜಿಗಳು ಏನ್ ಮಾಡ್ತಾರೆ ಅಂದ್ರೆ ಸರ್, ನನಗೊಬ್ರು ಖ್ಯಾತ ಸ್ವಾಮೀಜಿ ಜ್ಯೋತಿಷಿ, ಅವ್ರ ಹೆಸರು ಹೇಳಲ್ಲ ನಾನು ಅವ್ರಿಗೇನು ಅಂದ್ರೆ, ಅವರು ಯಾರಿಗೆ ಮುಖ್ಯಮಂತ್ರಿಯನ್ನಾಗಿ ನೀವು ಆಗ್ತೀರಾ ಅಂತ ಹೇಳಿ ಅವ್ರು ಆಗ್ಬಿಡ್ತಾರಂತೆ. ಹ. ಈ ತರ ಬಂದಾಗ ನಾನು ಕೇಳಿದೆ ಅವ್ರಿಗೆ, ಏನ್ ನಿಮ್ಗೆ ಯಾವ ರೀತಿ ಗೊತ್ತಾಗ್ಬಿಡುತ್ತೆ ದಿವ್ಯ ಜ್ಞಾನ? ಇಲ್ಲ ಹೇಮಂತ್, 4 ಜನರಲ್ಲಿ ಯಾರಾದ್ರೂ ಒಬ್ರು ಆಗ್ತಾರೆ, 4 ಜನರಿಗೆ ಹೇಳ್ತೀನಿ ನಾನು, ನೀವೇ ಆಗ್ತೀರಿ ಅಂತ. ನೀವೇ ಆಗ್ತೀರಿ ಅಂತ 4 ಜನರಿಗೆ ಹೇಳ್ತೀನಿ. ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು 4 ಜನರಿಗೆ ಹೇಳ್ತೀನಿ. ಆವಾಗಿನ ಫೋಟೋಗಳನ್ನೇನು ನಾನು ಶೇರ್ ಮಾಡ್ಕೊಳ್ಳಲ್ಲ. ಅದರಲ್ಲಿ 4 ಜನ ಅವ್ರು ಯಾರು ಒಬ್ರು ಮುಖ್ಯಮಂತ್ರಿ ಆಗ್ತಾರಲ್ಲ, ಆವಾಗ ನಾನು ಅದನ್ನ ಅವರೇ ಬರ್ತಾರೆ ನನ್ನ ಹತ್ರ, ಇಲ್ಲ ನೀವು ಹೇಳಿದ್ರಿ ಸ್ವಾಮಿ ಮುಖ್ಯಮಂತ್ರಿ ಆಯ್ತು Yes. ಅದೇ ನಾನು. ಸೊ ಆ ರೀತಿ ಏನಿದೆ, ಸೊ ಇಬ್ರು ಕೂಡ ಹ್ಮ್ ಒಬ್ರಿಗೆ ಒಬ್ರು ಕೌಂಟರ್ ಮಾಡ್ತಿದ್ದಾರೆ. ಹ್ಮ್ ಆದ್ರೆ ಈ 31 ಜನ ಸೀನಿಯರ್ಸ್ ಏನಿದ್ದಾರೆ, ಹ್ಮ್ 4 ಟರ್ಮು, 5 ಟರ್ಮು, 3 ಟರ್ಮು ಬಂದವರಿದಾರಲ್ಲ, ಹ್ಮ್ ಈ ಗುಂಪು ಕುತೂಹಲಕರವಾಗಿದೆ. ಹ್ಮ್ 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 ಉಳಿದು ಬಹಳ ಕ್ಲಿಯರ್. ಉಳಿದ ಗುಂಪುಗಳು ಏನು ಕ್ಲಿಯರ್ ಯಾವುದು ಅಂದ್ರೆ, ಒಂದು ಈ ಅಹಿಂದಾಗ ಸಚಿವರುಗಳ ಗುಂಪು ಕ್ಲಿಯರ್, ನೋ ಇಶ್ಯೂ. ಪ್ರಥಮ ಬಾರಿಗೆ ಆಯ್ಕೆ ಆದವರ ಗುಂಪು, ನೋ ಇಶ್ಯೂ. ಆದ್ರೆ ಈ ಗುಂಪು ಏನಿದೆ 30 ಜನರದ್ದು, ನಿನ್ನೆ ಮುಖ್ಯಮಂತ್ರಿಗಳನ್ನ ವಿಧಾನಸೌಧ ಮೊಗಸಾಲೆಯಲ್ಲಿ ಇವರು ಮೀಟ್ ಮಾಡಿದ್ರು. ಸೊ ಅಶೋಕ್ ಪಟ್ಟಣ್ ಅವರು ಅದರ ನೇತೃತ್ವ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ತುಂಬಾ ಹತ್ತಿರರಾದಂತ ಹ್ಯಾರಿಸ್ ಅವರು, ಮಾಗಡಿ ಬಾಲಕೃಷ್ಣ ಅವರು ಇದ್ರು. ಸೊ ಅವರು ಹೋಗುವ ಮೂಲಕ ನಮ್ಮ ಮಂತ್ರಿಗಳನ್ನ ಮಾಡಬೇಕು ಅಂತಿದ್ದು. ನಂತರ ಮೀಟಿಂಗ್ ನಲ್ಲಿ ಅವರ ಸೋರ್ಸಸ್ ಪ್ರಕಾರ ಅವರು ದೆಹಲಿಗೆ ಹೋಗುವ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಮೀಟ್ ಮಾಡಿ. ಸರ್ ಹೆಂಗಿರುತ್ತೆ ಅಂದ್ರೆ, ಅಲ್ಲಿ ಏನೇನಾಗತ್ತೆ, ಏನೇನ್ ಮಾತಾಡ್ತಾರಂತ ಗೊತ್ತಾಗ್ಬೇಕಲ್ಲ ಸರ್. ಸಿದ್ದರಾಮಯ್ಯನವ್ರ ಬಣದಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಳಕ್ಕೆ. ಇದೇ ರೀತಿ ಈ ಹಿಂದೆ ಒಂದು ವಿದೇಶಕ್ಕೆ ಹೋಗಿದ್ರಲ್ಲ, ಅದ್ರಲ್ಲೂ ಕೂಡ ಇವರು ಬಣದವ್ರು ಒಂದಿಬ್ರು ಹೋಗಿದ್ರು. ಈ ಗೂಢಚಾರಿಗಳ ಸಿಐಡಿಗಳಂತ ಇರ್ತಾರಲ್ಲ, ಆ ತರ ಕೆಲವೊಂದ್ ಏನೇನೋ ತಂತ್ರಗಳು ಇರ್ಬೋದೇನೋ ಮೋಸ್ಟ್ಲಿ. ಇದು ಆ ತಂತ್ರಗಳಿರ್ಬೋದು. ಆದ್ರೆ ಇದು ಎಂತ ತಂತ್ರ ಅಂದ್ರೆ, ಈಗ ನೋಡಿ ಇತ್ತೀಚೆಗೆಲ್ಲ ಈ ಲಾಸ್ಟ್ ನೀವು ಗಮನಿಸಿರ್ಬೋದು, ಕೆಲವು ದಿನಗಳಿಂದ ಬರೇ ಈ ಕ್ಯಾಬಿನೆಟ್ ರಿಶಫಲ್, ಸಂಪುಟ ಪುನಾರಚನೆಯ ಮಾತು ಮಾತ್ರ ಕೇಳ್ತಾ ಇದೆ. ಈ ಅಧಿಕಾರ ಹಂಚಿಕೆ ಬದಲಾವಣೆಯ ಮಾತು ಕರೆಕ್ಟ್ ಆಗಿದೆ. ಇತ್ತೀಚೆಗೆ ಯಾವಾಗ ಇವರು ಬಾಲಕೃಷ್ಣ ಅವರ ಬರ್ತ್ಡೇ ಅಂತ ಹೇಳಿ, ಹೌದು, ಇವರಾಗಿ ಇವರು ಹೋಗಿ ಅಲ್ಲಿ ಒಂದೇನೋ ಹೋಟೆಲ್ ಇಂದ ಫೋಟೋ ತೆಗೆಸ್ಕೊಂಡ್ರಲ್ಲ, ಅವಾಗ ಪಕ್ಕಾ ಗೊತ್ತಾಯ್ತು ಡಿ ಕೆ ಹತ್ರ ಇರೋದು 18 ಜನ. ಹೌದು, ಆ 18 ಜನರಲ್ಲೂ ಈಗ ಎಷ್ಟು ಜನ ಉಳಿದಿದ್ದಾರೆ ಅಂತ ಗೊತ್ತಿಲ್ಲ. ಯಾವಾಗ ಶಾಸಕರ ಬಲ ಇರಲ್ವೋ ಅವಾಗ ಇದು ಕಾಮನ್ ಅಲ್ವಾ ಸರ್, ಚರ್ಚೆಗಳು ಬರೋದೇ ಇಲ್ಲ. ಸೊ ಅದರಿಂದ ಈ ಗುಂಪಿದೆಯಲ್ಲ, ಅದು ಈ ಗುಂಪು ಮೀಟ್ ಮಾಡೋದಕ್ಕೆ 2-3 ಕಾರಣಗಳು ಇರೋ ಚಾನ್ಸಸ್ ಇದೆ. ಒಂದು, ಸೊ ನಾಯಕತ್ವ ಬದಲಾಗಲ್ಲ, ಇರೋದು ಸಂಪುಟ ವಿಸ್ತರಣೆ ಮಾತ್ರ. ನಾವೊಂದು ಟವಲ್ ಹಾಕ್ಬಿಡ್ಬೇಕು. ಓಕೆ, ಈ ಸೀಟ್ನಲ್ಲಿ ಬಸ್ ಸೀಟ್ನಲ್ಲಿ ಟವಲ್ ಹಾಕಲ್ವ, ಸೀಟ್ ಕಾಸ್ಕೊಳ್ಳಿ. ಸೊ ಅದರಿಂದ ಸಿದ್ದರಾಮಯ್ಯನವರು ಮೀಟ್ ಮಾಡುವ ಮೂಲಕ ಅವ್ರು ಗುಡ್ ಬುಕ್ಸ್ ನಲ್ಲಿ ಇಟ್ಕೋಬೇಕು. ಇದು ಒಂದಿರ್ಬೋದು. ಎರಡನೇದು, ಸಿದ್ದರಾಮಯ್ಯ ಗುಂಪಿನವರು ಕೊಡುತ್ತಿರುವಂತಹ ಪ್ರೋತ್ಸಾಹ ಮತ್ತು ಸದಾ ಈ ಕ್ಯಾಬಿನೆಟ್ ರಿಶಫಲ್ ವಿಚಾರ ಸದಾ ಚರ್ಚೆಯಲ್ಲಿರ್ಬೇಕು. ಹೌದು, ಯಾವಾಗ ಕ್ಯಾಬಿನೆಟ್ ರಿಶಫಲ್ ವಿಚಾರ ಚರ್ಚೆಯಲ್ಲಿರುತ್ತೋ ಆಗ ನಾಯಕತ್ವ ಬದಲಾವ ಪ್ರಶ್ನೆ ನೆಪತ್ತಕ್ಕೆ ಹೋಗುತ್ತೆ. ಹೌದು. ಸೊ ಆ ಪ್ರೆಷರ್ ಹಾಕಬೇಕು ಅನ್ನುವ ಕಾರಣ ಇರಬೇಕು. ಅದಕ್ಕೇನೆ ನನಗೆ ಅನಿಸುವಾಗ ಅಶೋಕ್ ಪಟ್ಟಣ ಏನಿದ್ದಾರೆ, ಅವರು ಸದಾ ಸಿದ್ದರಾಮಯ್ಯನ ನೆರಳಂತ ಇರುವಂತ ಇರಬೇಕು. ಹೌದು ಅಲ್ವಾ? ಆದ್ರಿಂದ ಅವರು ಸಿದ್ದರಾಮಯ್ಯ ಗೊತ್ತಿಲ್ಲದಂತೆ ಎಲ್ಲರನ್ನು ಕರೆಸಿ ಮೀಟಿಂಗ್ ಮಾಡಿ ಇನ್ನೊಂದು ಮಾಡಿ ಮಾಡ್ತಾರೆ, ಕೈ ಹಾಕಲ್ಲ. ಅವ್ರು ಏನಿದ್ರು ಕೂಡ ಸಿದ್ದರಾಮಯ್ಯನವರ ಆಶೀರ್ವಾದವನ್ನ, ಕೃಪಾಶೀರ್ವಾದನ ಇಟ್ಕೊಂಡಿರ್ತಾರೆ. ಅಂದ್ರೆ ಎರಡು ಇರುತ್ತೆ. ಅದನ್ನ ನಾವು ಯಾವ ಭಾಷೆ ಶಬ್ದ ಬಳಸ್ತೀವಿ ಅನ್ನೋದ್ಮೇಲೆ. ಸೊ ಇದು ಸಿದ್ದರಾಮಯ್ಯನವರ ಥಿಂಕ್ ಟ್ಯಾಂಕ್ ಏನಿದೆ, ಅವರ ಒಂದು ಸ್ಟ್ರಾಟಜಿ ಅಂತ ಅನ್ಸುತ್ತೆ. ಈಗ ಅವರು ಡೆಲ್ಲಿ ಹೋಗ್ತಾರೆ, ಮತ್ತೆ ಆ ವಿಚಾರ ಚರ್ಚೆ ಆಗುತ್ತೆ, ಮತ್ತೆ ಬರ್ತಾರೆ, ಮತ್ತೆ ಚರ್ಚೆ ಆಗುತ್ತೆ. ನಮಗೊಂದು ವಿಚಿತ್ರ ಅನ್ಸೋದು ಏನಂದ್ರೆ ಬಿಟ್ರೆ, ಸಿದ್ದರಾಮಯ್ಯನವರು ಯಾವಾಗ್ಲೂ ಒಂದ್ ಹತ್ರ ಎಲ್ಲೋ ಸ್ವಲ್ಪ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಬದಲಾವಣೆಯನ್ನ ನೋಡಿದ್ವಿ. ಅವ್ರ ಮನೆಗೆ ಬ್ರೇಕ್ಫಾಸ್ಟಿಗೆ ಹೋದಾಗ ಓಕೆ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅನ್ನೋ ತರ, ಓಕೆ ಆ ರೀತಿ ವಾತಾವರಣ ಬಂದಿತ್ತು. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅನ್ನೋ ಥರದ್ದನ್ನು ಬಂದರು, ಹೈಕಮಾಂಡ್ ಹೇಳಿ ಅಂದ್ರೆ ಇಳಿಸ್ಬಿಡ್ತೀನಿ ಅನ್ನೋ ಥರನೂ ಬಂದರು. ಆದರೆ ಅವರು ಇತ್ತೀಚಿನ ನಡವಳಿಕೆಗಳನ್ನು ನೋಡಿ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಆಮೇಲೆ ಹೈಕಮಾಂಡ್ ಕೂಡ ಅವ್ರನ್ನ ಇಳಿ ಅನ್ನುವಂಥ ವಿಚಾರಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ತಕ್ಕ ಮಟ್ಟಿಗೆ ದಾಖಲೆಗಳ ಸಮೇತ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಸಿಡಿದು ಬೀಳೋಣ ಅನ್ನೋ ಥರ ಹೋಗಿದ್ರು. ಆದರೆ ಅವರು ಕೂಡ ಈಗ ಸೈಲೆಂಟ್ ಆದರು. ಯಡಿಯೂರಪ್ಪ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡೋದೇ ಇಲ್ಲ, ಕರೆಕ್ಟ್ ಆಡಲ್ಲ, ಅವ್ರದ್ದು ಒಳಗಡೆ ರಿಲೇಷನ್ ಆಗೋದೇ ಇಲ್ಲ. ಈ ರೀತಿ ಮಾಡಿಕೊಂಡು ಆನೆ ನಡೆದಿದ್ದೇ ದಾರಿ. ಅದು ಯಾಕೆ ಗೊತ್ತಾ ನಿಮ್ಗೆ? ಸಿದ್ದರಾಮಯ್ಯ ನಥಿಂಗ್ ಟು ಲೂಸ್ ಅಂತ, ಅಂದ್ರೆ ಅವರು ಪಡೆದುಕೊಳ್ಳಬೇಕಾದನ್ನ ಪಡೆದುಕೊಂಡು ಮುಗಿದೋಗ್ಬಿಟ್ಟು, ಹೌದು, ಇನ್ನೇನಾದ್ರು ಇದ್ರೆ ಮಗನ್ ಹ್ಯಾಂಗ್ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋದು.
ಈ ಸಿಚುವೇಶನ್ ಇರುತ್ತಲ್ಲ, ನಾವು ಕಳೆದುಕೊಳ್ಳುವುದು ಏನೂ ಇಲ್ಲ ಅಂದಾಗ ಮನುಷ್ಯ ಹೆಚ್ಚು ಕಾನ್ಫಿಡೆಂಟ್ ಆಗಿರ್ತಾನೆ. ಆಗ್ತಾನೆ. ಎಸ್ ಸರಿ, ಅಯ್ಯೋ ನನಗೇನು ಹೋಗೋದಿದ್ದೀರಿ. ಮೊದಲೇ ಈ ರೀತಿಯ ಮನಸ್ಥಿತಿಯ ವ್ಯಕ್ತಿ ಸಿದ್ದರಾಮಯ್ಯನವರು. ಈಗ ಇಡೀ ವಾತಾವರಣ ಹೇಗಿದೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ, ಅಹಿಂದ ಪಾಲಿಟಿಕ್ಸ್ ಗೊತ್ತಿದೆ, ಅಹಿಂದ ಬೆಂಬಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಲೀಡರ್ಸ್ಗಳು ಹ್ಯಾಂಗ್ ಥಿಂಕ್ ಮಾಡ್ತಾರೆ ಅಂತ ಗೊತ್ತಿದೆ, ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಗೊತ್ತಿದೆ. ಸೊ ಆದ್ರಿಂದ ಅವರಿಗೆ ಈಗ ಭಯ ಇಲ್ಲ. ಅಂದ್ರೆ ಅವರಿಗೆ ಕಳೆದುಕೊಳ್ಳುವ ಭಯ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಡೆದುಕೊಳ್ಳುವ ಭಯ ಇದೆ, ಸಿಗುತ್ತಾ ಇಲ್ಲೋ ಆತಂಕ ಇದೆ. ಸೊ ಅದರಿಂದ ಭಯ ಮತ್ತು ಆತಂಕ ಇರುವ ವ್ಯಕ್ತಿ ಯಾವಾಗಲೂ ದುರ್ಬಲನಾಗ್ತಾನೆ. ಈಗ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಸರ್, ಈ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ಬೆಳವಣಿಗೆ ಎಲ್ಲೋ ಒಂದಂತಕ್ಕೆ ಮುಖ್ಯಮಂತ್ರಿಗಳನ್ನ ಅಲಗಾಡಿಸಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಹೌದು, ಆ ರೀತಿ ಕೆಲವೊಂದು ಸ್ಲೀಪ್ಲೆಸ್ ನೈಟ್ಸ್ ಈಗ ಸಿದ್ದರಾಮಯ್ಯನವರು ಕಳೆದಿದ್ದಾರೆ ತೀರಾ ಇತ್ತೀಚೆಗೆ. ಇಂಥ ಸಂದರ್ಭದಲ್ಲಿ ಈಗ ನಿಮ್ಗೆ ಅನ್ಸೋ ಪ್ರಕಾರ ಇವರಿಬ್ಬರಲ್ಲಿ ಯಾರು ಗೆಲ್ತಿದ್ದಾರೆ ಅಂತ ಅನ್ಸುತ್ತೆ? ಸೊ ರಾಜಕಾರಣದಲ್ಲಿ ಹಾಗೆ ಹೇಳಕ್ಕಾಗಲ್ಲ. ನೀವು ಯಾರು ಗೆಲ್ತಾರೆ ಅಂತ ನೀವು ಗೆಸ್ ಮಾಡೋದು ಕಷ್ಟ. ನಿಮ್ಗೆ ಇದು ಚೆಸ್ ಆಟ ಇದ್ದಾಗೆ. ಅದು ಪ್ರತಿ ಸಿಂಗಲ್ ಮೂವ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ರಾಜನ ಮೂವ್ ಮಾಡಬೇಕೋ, ರಾಣಿ ಮೂವ್ ಮಾಡಬೇಕೋ, ಆನೆಯವರು ಮೂವ್ ಮಾಡಬೇಕೋ, ಕುದುರೆ ಮೂವ್ ಮಾಡಬೇಕೋ, ಪ್ಯಾದೆಗಳನ್ನ ಮುಂದೆ ಬಿಡಬೇಕೋ. ಇವರು ಇಡೀ ಇದರಲ್ಲಿ ನೋಡಿ, ಚೆಸ್ ಆಟದಲ್ಲಿ ಸದಾ ಪ್ಯಾದೆಗಳನ್ನ. ಹೌದು ಸರ್, ಕರೆಕ್ಟ್ ನೀವು ಹೇಳೋದು. ಡಿ ಕೆ ಶಿವಕುಮಾರ್ ಇಸ್ ಪರ್ಫೆಕ್ಟ್ ಚೆಸ್ ಪ್ಲೇಯರ್. ಆದ್ರೆ ಟಗರು ಸಿದ್ದರಾಮಯ್ಯ ಸರ್ ಒಳ್ಳೆ ಕುಸ್ತಿಪಟು. ಹೌದು, ಎತ್ತಿ ಹಾಕ್ಬಿಡ್ತಾರೆ ಅಂತ. ಅವ್ರಿಗೆ ಕಾಯಿ ಯಾವ್ದು ಮೂವ್ ಮಾಡೋಣ ಅನ್ನೋದ್ರಲ್ಲೇ ಇವರು ಫುಟ್ಬಾಲ್ ಪ್ಲೇಯರ್ ತರ. ಅವರಿಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ದೇವೇಗೌಡರ ನೋಡಿದವರು, ಜನತಾ ಪರಿವಾರದ ರಾಜಕಾರಣ ನೋಡಿದವರು, ಹೆಗಡೆ ದೇವೇಗೌಡರ ಜಗಳವನ್ನು ನೋಡಿದವರು, ಪಟೇಲರನ್ನ ಹತ್ತಿರಿಂದ ನೋಡಿದವರು, ಅವ್ರ ಆಟವನ್ನು ಗಮನಿಸಿದವರು. ಸೊ ಹೀಗಾಗಿ ಅವರ ಅನುಭವ ಇದೆಯಲ್ಲ, ಆ ಅನುಭವ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಕರೆಕ್ಟ್ ಇವರಿಗಿಂತ. ಕರೆಕ್ಟ್. ಸೊ ಅವರು ಈ ಕ್ಯಾನ್ ಈಸಿಲಿ ಗೇಸ್. ಅದ್ರ ಜೊತೆಗೆ ಅವರ ಜಾತಿ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸರ್, ಈ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಅವರ ಏನಂತೀರಿ ಅದಕ್ಕೆ, ತಂತ್ರ ಅನ್ನೋದಕ್ಕಿಂತ ಒಂದು ಜಾದು ಅಂತ ಅಂತೀರಾ, ಮ್ಯಾಜಿಕ್ ಅಂತೀರಾ. ಅನುದಾನ ಕೊಡ್ಲಿಲ್ಲ ಅಂದ್ರೂ ಶಾಸಕರು ಇವ್ರ ಜೊತೆಗೆ ಅಲ್ಲಲ್ಲ. ಅವರು ಸಿದ್ದರಾಮಯ್ಯ ತುಂಬಾ ನ್ಯಾಚುರಲ್ ಆಗಿರ್ತಾರೆ. ಡಿ ಕೆ ಶಿವಕುಮಾರ್ ಅವರ ರಿಲೇಷನ್ ಅಲ್ಲಿ ಪ್ರೀತಿ ಗೀತಿ ಇದ್ರೆ ಅವ್ರಿಗೆ ಹೊರ ತೋರ್ಸಕ್ ಬರಲ್ಲ. ಹೊರಗೆ ಅವರ ನಡವಳಿಕೆ ಆಕ್ಚುಲಿ ನೋಡಿದ್ರೆ ಅಹಂಕಾರನೋ ಇನ್ನೊಂದೋ ಅನಿಸುವಾಗಿರುತ್ತೆ ನಡವಳಿಕೆ ಶಾಸಕರ ಜೊತೆ. ಸಿದ್ದರಾಮಯ್ಯ ಆಕ್ಚುಲಿ ಅಹಂಕಾರ ತೋರಿಸಿರೋ ಪ್ರೀತಿ ಟೈಪ್ ಕಾಣುತ್ತೆ. ಅವ್ರು ಇದ್ದಕ್ಕಿದ್ದಂಗೆ ಏಕವಚನಕ್ಕೆ ಹೋಗ್ಬಿಡ್ತಾರೆ. ಯಾರಿಗೂ ಬಹುವಚನ ಏನೋ ಏಕವಚನ ಒಂದು ಆತ್ಮೀಯತೆ ತಂದ್ಬಿಡುತ್ತೆ. ಸಿ ಆ ರೀತಿ ಬಿಹೇವ್ ಮಾಡ್ತಾರೆ. ಮತ್ತೊಂಥರ ಸೊಫಿಸ್ಟಿಕೇಶನ್ ಇಲ್ಲ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ಒಂಥರ ಇದ್ರ ಟೈಪ್ ಇರ್ತಾರೆ, ಜನರ ನಡುವೆ ಇದ್ದಂಗೆ ಇರ್ತಾರೆ, ಅಲ್ಲೆಲ್ಲ ಮಾತಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಹಿ ನೋಸ್ ಹೌ ಟು ಹ್ಯಾಂಡಲ್. ಡಿ ಕೆ ಶಿವಕುಮಾರ್ ಕೆಲವು ಸಂದರ್ಭದಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಮಾಡ್ತಾರೆ. ಅವರು ಮಾತನಾಡುವ ದಾಟಿ ಇನ್ನೊಂದು ಕೆಲವೊಮ್ಮೆ ಅಹಂಕಾರ ಅನ್ಸುತ್ತೆ. ಅಂದ್ರೆ ಮಾತು ಇದೆಯಲ್ಲ, ಆ ಮಾತಿನಲ್ಲಿ ಪ್ರೀತಿ ಕಂಡ್ರೆ ಜನ ಹತ್ರ ಬಂದ್ಬಿಡ್ತಾರೆ. ನೀವು ಆಮೇಲೆ ಮತ್ತೊಂದೇನಾಗ್ಬಿಡುತ್ತೆ, ಈಗ ಈ ಕಾಂಗ್ರೆಸ್ ವಾತಾವರಣ, ಕಾಂಗ್ರೆಸ್ ತತ್ವ ಸಿದ್ಧಾಂತ, ಕಾಂಗ್ರೆಸ್ ಮನೆ ಅನ್ನೋದಕ್ಕೆ ಈ ಮನೇಲಿ ಹುಟ್ಟಿರೋ ಮಗನ್ಕಿಂತ ಹೊರಗಿನಿಂದ ಬಂದಿರೋ ದತ್ತುಪುತ್ರನೇ ಈಗ ತಂದೆ ತಾಯಿಗೆ ಪ್ರೀತಿ ಪಾತ್ರ ಅನ್ನೋ ತರ ಆಗೋಯ್ತು. ಯಾಕಂದ್ರೆ ಓದ್ಕೊಂಡು ಅವರು ಒಂದು ಸೈದ್ಧಾಂತಿಕ ನೆಲಗಟ್ಟನ್ನ ಕಾಂಗ್ರೆಸ್ಗೆ ಕೊಟ್ಟರು ನೋಡಿ ಸಿದ್ದರಾಮಯ್ಯ. ಕರೆಕ್ಟ್. ಸೊ ಕಾಂಗ್ರೆಸ್ ಅದಕ್ಕೂ ಮೊದಲು ನೀವು ಸ್ವಾತಂತ್ರ್ಯ ಚಳವಳಿ ಆ ರೀತಿಯ ರಾಜಕಾರಣವನ್ನು ನೋಡ್ಕೋಬಹುದು ಸರ್. ಹಂಗೇನಾದ್ರು ಕಾಂಗ್ರೆಸ್ ಈಗ ರಾಹುಲ್ ಗಾಂಧಿ ಥಿಂಕ್ ಮಾಡೋ ತರ ಅಹಿಂದ ನಮ್ಗೆ ಬೇಕೇ ಬೇಕು ಅನ್ನೋ ತರ ಹೊರಟಾರ. ಅದಕ್ಕೆ ಮೇಲ್ಪಂಕ್ತಿ ಹಾಕಿ ಕೊಟ್ಟಿದ್ದು ಕಾಂಗ್ರೆಸ್ ಕರ್ನಾಟಕ, ಅದಕ್ಕೆ ಮೇಲ್ಪಂಕ್ತಿ ಹಾಕಿ ಕೊಟ್ಟಿದ್ದು ಸಿದ್ದರಾಮಯ್ಯನವರು ಅನ್ನೋ ತರದ್ ಆಗ್ಬಿಡುತ್ತೆ. ಹೌದು. ಅದ್ರ ಜೊತೆಗೆ ಅವ್ರಿಗೆ ಅರ್ಥ ಆಗಿದ್ದೆ ಯಾವ ಗೊತ್ತಾ, ಯಾವಾಗ ನೋಡಿ ಭಾರತ ಯಾತ್ರಾ ಮಾಡಿದ್ರು, ಅದರ ನಂತರ ರಾಹುಲ್ ಗಾಂಧಿ ಬದಲಾದ್ರು. ಈ ಯಾತ್ರೆ ಅನ್ನೋದಿರುತ್ತಲ್ಲ, ದೇಶವನ್ನ ಸುತ್ತೋದಿರುತ್ತಲ್ಲ, ಅದು ನಿಮ್ಮ ಇಡೀ ವ್ಯಕ್ತಿತ್ವವನ್ನು ಬದಲಿಸ್ತಾ ಜನರ ನಡುವೆ ಬೇರೋದ್ರಿಂದ ಜನರು ಏನು ಬಯಸ್ತಿದ್ದಾರೆ ಗೊತ್ತಾಗುತ್ತೆ. ಅದು ರಾಹುಲ್ ಗಾಂಧಿ ಗೊತ್ತಾಗ್ತದೆ. ಕರೆಕ್ಟ್. ಸೊ ಭಾರತ ಯಾತ್ರೆ ಮೊದಲನೇ ರಾಹುಲ್ ಗಾಂಧಿ ಬೇರೆ, ಅದಾದ ನಂತರದ ರಾಹುಲ್ ಗಾಂಧಿ ಅಂದ್ರೆ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡ್ರು. ಮತ್ತು ಪೊಲಿಟಿಕಲಿ ಕಾಂಗ್ರೆಸ್ ಪಕ್ಷವನ್ನು ಏನಾದರೂ ಮಾಡೋದು ಸಾಧ್ಯ ಇದ್ರೆ ಅದರ ಸೈದ್ಧಾಂತಿಕ ನೆಲೆಗಟ್ಟು ಅಹಿಂದ ಆಗಬೇಕು ಅನ್ನುವ ಅರಿವು ಅವರಿಗೆ ಮೂಡಿ ಮಂದಟ್ಟಾಯ್ತು. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ಜಗಳದಲ್ಲಿ ಹಲವು ರೀತಿಯ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲ ನಡೀತಾ ಇದ್ದಾವೆ. ಆದರೆ ಸಿದ್ದರಾಮಯ್ಯನವ್ರ ಕೈ ಇಲ್ಲಿ ಮೇಲಾಗ್ತಿದೆ ಅನ್ನೋದು ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಇಷ್ಟಕ್ಕೆ ಸೈಲೆಂಟ್ ಆಗ್ತಾರಾ, ಅಥವಾ ಬೇರೆ ಥರದ್ದು ಏನಾದರೂ ಪಟ್ಟನೆ ಎತ್ಕೊಂಡು ಬರ್ತಾರಾ? ಇವರಿಬ್ಬರ ಮದಗಜಗಳ ಗುದ್ದಾಟದಲ್ಲಿ
ಕರ್ನಾಟಕ ರಾಜಕಾರಣ ಒಂದು ರೀತಿ ರೋಚಕತೆಯನ್ನು ಪಡಿತಾ ಇದೆ. ಇದು ಯಾವ ಹಂತದತ್ತ ತಿರುಗುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಚತರ ಡಿ.ಕೆ. ಶಿವಕುಮಾರ್. ಈ ಹೋರಾಟದಲ್ಲಿ ಯಾರಾದರೂ ಬಲಿಪಶುಗಳಾಗ್ತಾರ? ತೋಳ ಬಂತು ತೋಳ ಅನ್ನೋ ಥರ ಆಗ್ಬಿಡುತ್ತಾ? ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ರೂ ಕೂಡ ಈಗ ಇದು 2028ರವರೆಗೂ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪಡೆದುಕೊಳ್ಳುವ ಭಯ ಇದೆ, ಸಿಗ್ತಾ ಇಲ್ವ ಆತಂಕ. ನಾಯಕ ಸಿದ್ದರಾಮಯ್ಯ ಆನೆ ನಡೆದಿದ್ದೇ ದಾರಿ ಅಂದ್ರೆ ಅವರಿಗೆ ಕಳೆದುಕೊಳ್ಳುವ ಭಯ ಇದೆ. ಆನೆ ಬಂತುಂದಾನೆ ರಾವಣನ್ ಕತೆ ಹೇಳ